ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಸಮ್ಮರ್ ಹಾಲಿಡೇಸ್ ಹೆಂಗಿತ್ತು ನಮ್ಮೂರಲ್ಲಿ, ಹೆಂಗೆ ಎಂಜಾಯ್ ಮಾಡಿದ್ವಿ ಅಂತ ತೋರಿಸ್ತಿದ್ದೀನಿ. ಬಟ್ ಅಲ್ಲಲ್ಲಿ ಫೋಟೋ ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ಟೋಟಲ್ ಇದೇನೆಂದರೆ ಫುಲ್ ಹಾಕಿಲ್ಲ. ಟೋಟಲ್ ಸಮ್ಮರ್ ಹಾಲಿಡೇಸ್ ಎಲ್ಲದು ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಇದನ್ನು ಮಧ್ಯದಲ್ಲಿ ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಟೋಟಲ್ ಹಾಲಿಡೇಸ್ 2 ಮಂತ್ಸ್ ಹೆಂಗಿತ್ತು ಸಿಂಪಲ್ ಆಗಿ ಅಲ್ಲಲ್ಲಿ ತೆಗೆದಿರೋ ವೀಡಿಯೋಸ್ ಮಾತ್ರ ಅಪ್ಲೋಡ್ ಅದನ್ನು ಇದರಲ್ಲಿ ಎಡಿಟ್ ಮಾಡಿ ಹಾಕಿದ್ದೀನಿ. ಸೊ ಇದು ಫಸ್ಟ್ ಡೇ ಮಾರ್ನಿಂಗ್ ಎದ್ದು ನಮ್ಮ ಮನೆ ಮುಂದ್ಗಡೆ ವ್ಯೂ ಇದು ಊರಲ್ಲಿ. ಸೊ ಸಮ್ಮರ್ ಹಾಲಿಡೇಸ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ತುಂಬ ಇಷ್ಟ. ಯಾಕಂದರೆ ಎಲ್ಲರೂ ಮಕ್ಳನ್ನ ಕರ್ಕೊಂಡು ತಾಯಿ ಮನೆಗೆ ಹೋಗ್ಬೋದು ಅನ್ನೋದೊಂದು ಇಷ್ಟ ಇರುತ್ತೆ. ಸೊ ನಾನಂತೂ ವೀಕೆಂಡಲ್ಲಿ ಹೋಗ್ತಿದ್ದೆ. ಮತ್ತು ಮಂಡೇ ಬರೋದು, ಮತ್ತು ವೀಕೆಂಡ್ ಹೋಗೋದು, ಆ ಥರ ಮಾಡ್ತಿದ್ದೆ. ಸೊ ಆ್ಯಕ್ಚುಲಿ ಫಸ್ಟ್ ಡೇ ನಾವು ನಮ್ಮೂರ ಹತ್ರ ಜಾತ್ರೆ ನಡೆಯುತ್ತೆ. ಅದಕ್ಕೋಸ್ಕರ ನಾವು ಆ ಜಾತ್ರೆ ಟೈಮ್ ನೋಡಿಕೊಂಡು ಹೋಗ್ತೀವಿ. ಅಲ್ಲಿಂದ ಹಾಲಿಡೇಸಲ್ಲಿ 1-2 ಮಂತ್ಸ್ ಇದ್ಬಿಟ್ಟು ಬರ್ತೀವಿ. ಸೊ ಫಸ್ಟ್ ಡೇ ನಾವು ಹೋಗಿದ್ದು ಫಸ್ಟಿಗೆ ಹೋದ್ವಿ. ಸೆಕೆಂಡ್ ಡೇ ನಾವು ಹೋಗಿದ್ದು ಮಾರ್ನಿಂಗ್, ಮಾರನೇ ದಿನವೇ ಹನುಮಾನ್ ಜಯಂತಿ ಇತ್ತು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲೇ ಟೆಂಪಲಲ್ಲಿ ಹನುಮಾನ್ ಜಯಂತಿ ಇತ್ತಂತೆ ಅಭಿಷೇಕ ಕೊಟ್ಟಿದ್ವಿ. ಸೊ ಅಭಿಷೇಕ ಮಾಡಿಸಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಹನುಮಾನ್ ಚಾಲೀಸ ಒಂದ್ಸಲ ಹೇಳ್ಕೊಂಡು ಬಂದ್ವಿ. ಇದು ಫಸ್ಟ್ ಡೇ ಆ್ಯಕ್ಚುಲಿ. ಮತ್ತು ಅಲ್ಲಿಂದ ಬಂದ ತಕ್ಷಣ ಮತ್ತೆ ಹಿಂಗೆ ಮಕ್ಳಿಗೆ ನಾವು ಬ್ರೇಕ್ಫಾಸ್ಟ್ ಅಲ್ವಾ, ಅಮ್ಮ ಮನೆಯಲ್ಲ ಅಂದರೆ ನಾವು ಮಾಡೋದೇನಿರಲ್ಲ, ಅವರೇ ಮಾಡಾಕ್ತಾರೆ, ನಾವು ತಿನ್ನಿಸೋದು. ಮಕ್ಳಿಗೆ ನಮ್ಮ ಮಕ್ಳು ನೋಡ್ಕೋಬೇಕಲ್ವ, ಅದೂ ಅಮ್ಮ ನೋಡ್ಕೊತಾ ಇರ್ತಾರೆ. ಸೊ ಮಧ್ಯದಲ್ಲಿ ನಾವು ಹಂಗೆ ನೋಡ್ತಾ ಇರೋದು. ನಮ್ಮಮ್ಮ ಮನೆಗೆ ಬಂದಿದ್ದೀವಿ. ಸೊ ಹಾಲಿಡೇಸ್ ಅಮ್ಮ ಮನೆಗೆ ಬಂದರೆ ಹಿಂಗೆ ಅವ್ರು ಮಾಡ್ಕೊಡ್ತಾರೆ, ನಾವು ತಿಂತಾ ಇರ್ಬೋದು ಅಷ್ಟೇ. ಆ್ಯಕ್ಚುಲಿ ನಮ್ಮ ಮನೆ ಮುಂದ್ಗಡೆನೇ ಇರೋದು. ಸೊ ಮನೇಲಿ ಆಡೋಕ್ಕೆಲ್ಲ ನಾನು ಬಿಟ್ಬಿಡ್ತೀನಿ. ಆಟ ಆಡಲಿ, ಹೆಂಗೂ ನಾವು ಸ್ಕೂಲು ಇಲ್ಲಿ ಮನೇಲಿ ಬಿಡೋಕ್ಕೂ ಇಷ್ಟ ಆಗಲ್ಲ. ಯಾಕಂದರೆ ಅಷ್ಟು ಫುಲ್ ಡಸ್ಟ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಊರ ಮಣ್ಣಂದರೆ ಹೆಲ್ತಿನೇ ಅಂದ್ಬಿಟ್ಟು ನಾನು ಮನೇಲಿ ಆಟ ಆಡಬೇಡಿ ಹಂಗಂತಲೇ ಏನೂ ಹೇಳಲ್ಲ. ಚೆನ್ನಾಗಿ ಆಟ ಆಡೋಕ್ಕೆ ಬಿಟ್ಬಿಡ್ತೀನಿ. 2 ಮಂತ್ಸ್ ಅಂತೂ ಅವ್ರು ಹೆಂಗಾದರೂ ಆಟ ಆಡಲಿ ಅಂತ ಬಿಟ್ಬಿಡ್ತೀವಿ. ಮಣ್ಣಲ್ಲಂತೂ ತುಂಬ ಆಡ್ತಾರೆ. ಅವ್ರಿಗಿದೇ ಕೆಲಸ. ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಆಗಿ ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಆದ ತಕ್ಷಣ ಮತ್ತೆ ಸ್ಟಾರ್ಟ್. ಬೇರೆ ದೇಶದಿಂದ ಊರಿಗೆ ಬಂದಿದ್ದೀವಿ ಅನ್ನೋ ತರ ಇಷ್ಟೊಂದು ಸೂಟ್ ಕೇಸು, ಬ್ಯಾಗು ಎಷ್ಟೊಂದಿದೆ ನೋಡಿ. ಇವಾಗ ನಾವು 2 ಮಂತ್ಸ್ ಹಾಲಿಡೇಸ್ಗೆ ಅಂತ ಅಮ್ಮನ ಮನೆಗೆ ಬಂದ್ವಿ. ಎಲ್ಲ ಅನ್ಪ್ಯಾಕಿಂಗ್ ಮಾಡ್ತಿದೀವಿ. ಮತ್ತೆ 2 ಮಂತ್ಸ್ ಆದ್ಮೇಲೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಬೆಂಗಳೂರು. ಪ್ಯಾಕಿಂಗ್ ಮಾಡೋದು, ಅನ್ಪ್ಯಾಕಿಂಗ್ ಮಾಡೋದು. ಸೊ ಇವಾಗ ಪ್ಯಾಕಿಂಗ್ ಮಾಡ್ತೀವಿ, ಮತ್ತೆ ಅತ್ತೆ ಊರಿಗೆ ಹೋಗಕ್ಕೆ ಒಂದ್ಸಲ ಅವಾಗ ಪ್ಯಾಕಿಂಗ್ ಮಾಡೋದು, ಮತ್ತೆ ಅಲ್ಲಿ ಅನ್ಪ್ಯಾಕಿಂಗ್ ಮಾಡೋದು. ನೋಡಿ ಅದೇ ಆಯ್ತು. ಸೊ ಈಗ ನನ್ನ ಸಿಸ್ಟರ್ ಎತ್ತಿರ್ತಿದ್ದಾಳೆ ನೋಡಿ. ಇದೆಲ್ಲ ನಮ್ಮ ಮಕ್ಕಳ ಬಟ್ಟೆ. ಸೊ ಇದು ನಮ್ದೆಲ್ಲ ದೊಡ್ಡವದ್ದು. ಸೊ ಎಲ್ಲ ನೀಟಾಗಿ ಅನ್ಪ್ಯಾಕಿಂಗ್ ಮಾಡಿ ಕಬೋರ್ಡ್ ಅಲ್ಲಿ ಇಡೋದು, ಮತ್ತೆ ಕಬೋರ್ಡ್ ಇಂದ ತೆಗೆದು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋಗೋದು. ಇಷ್ಟೇ ಹಾಲಿಡೇಸ್ ನೋಡಿ. ಇದು ನಮ್ಮ ಮಕ್ಳ ಕತೆ. ನನ್ನ ತಂಗಿ ಎಲ್ಲ ಅಲ್ಲಿ ಬಟ್ಟೆ ಮಡಿಸಿಡ್ತಿದ್ಲು. ಸೊ ಇವಾಗ ನಮ್ಮ ಮಕ್ಳಿಗೆ ನೋಡಿ, ಇಲ್ಲಿ ಊರಿಗೆ ಬಂದರೆ ಇದೇ ಕತೆ. ಇನ್ನೂ ಇವತ್ತೇ ಬಂದಿರೋದು ಹಾಲಿಡೇಸ್ಗೆ, ಇವತ್ತೇ ಸ್ಟಾರ್ಟ್ ಮಾಡವ್ರೆ. ಮಣ್ಣಲ್ಲಿ ಆಡಿದ್ರೆ ಇನ್ಫೆಕ್ಷನ್ ಆಗುತ್ತೆ, ಆ ಥರ ಏನಿರಲ್ಲ. ಊರ ಕಡೆ ಮಣ್ಣೆಲ್ಲ ಆಡಿದ್ರೆ ಇನ್ನೂ ಮಕ್ಳು ಹೆಲ್ತಿಯಾಗಿ ಇರ್ತಾರೆ. ಸೊ ನಾನಂತೂ ಊರ ಕಡೆ ಬಂದಾಗ ಮಕ್ಕಳನ್ನ ಮಣ್ಣಲ್ಲಿ ಆಡೋಕ್ಕೆ ಬಿಟ್ಬಿಡ್ತೀನಿ. ನೋಡಿ ಅವಳು ಕೇಕ್ ಹಾಕ್ತಾಳಂತೆ. ಮನೆಯಲ್ಲಿರೋ ಸ್ಟೀಲ್ ಪಾತ್ರೆ ಎಲ್ಲ ತಗೊಂಡು ಬಂದಿದ್ದಾರೆ ಆಟ ಆಡೋಕ್ಕೆ. ನೋಡಿ ಸ್ಪೂನು. ಬರ್ತ್ಡೇ ಕೇಕ್ ಅಂತ ನೋಡಿ. ಕೇಕಾ? ಯಾರು ಬರ್ತ್ಡೇ? ನಿಮ್ದಾ? ಇರು ಜೆಸ್ಸಿ. ಹ್ಯಾಪಿ ಬರ್ಡೇ ಜೆಸ್ಸಿ. ಹಂಗೆ ಕೇಕ್ ಕೊಡ್ತಾರಂತೆ. ನಿಮ್ಮ ಅಣ್ಣಂಗೆ ಇವನು ನೋಡಿ.
ಸಮ್ಮರ್ ಅಂದ್ರೇ ಮಾವಿನಕಾಯಿ ಸೀಸನ್ ಅಂತ ಹುಳಿ ಮಾವಿನಕಾಯಿ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಮತ್ತು ಈವ್ನಿಂಗ್ ಅಂತ ಜಾತ್ರೆಗೆ ಹೋದ್ವಿ. ಸೊ ನಮ್ಮೂರಿಂದ ಒಂದು 5 to 6 ಕಿಲೋಮೀಟರ್ ಈ ಜಾತ್ರೆ. ನಮ್ಮ ಏರಿಯಾ ಆಲ್ಮೋಸ್ಟ್ ಅಲ್ಲಿ ನಮ್ಮ ಹುಬ್ಳಿ ಕಡೆಯವರು ಪ್ರತಿ ವರ್ಷ ಹೋಗ್ತೀವಿ. ಲಾಸ್ಟ್ ಇಯರು ಫುಲ್ ವಿಡಿಯೋ ಮಾಡಿ ಹಾಕಿದ್ದೆ. ಈ ಇಯರು ಹೋಗಿದ್ವಿ. ಈ ಇಯರ್ ಅಂತೂ ಇನ್ನೂ ತುಂಬ ರಶ್ ಅಂತ ಇತ್ತು. ತುಂಬ ವಿಡಿಯೋ ಅಂತೂ ನಾನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನನ್ನ ಮಕ್ಕಳಿಗೆ ಸೇಫಾಗಿ ನೋಡ್ಕೋಬೇಕು ಅನ್ನೋದು. ಸೊ ಇಲ್ಲಿ पास बोलना ಹುಣ್ಣಿಮೆ ದಿನ ನೈಟು ಹೂ ಪಲ್ಲಕ್ಕಿ ಅಂತ ಮಾಡ್ತಾರೆ. ಅದೇ ಸ್ಪೆಷಲ್ ಅವತ್ತು ಮತ್ತು ಪಟಾಕಿ ಸ್ಪೆಷಲ್ಲು. ಯಾವ ಥರ ಪಟಾಕಿ ಡಿಫ್ರೆಂಟಾಗೆಲ್ಲ ಪಟಾಕಿ ಬಿಡ್ತಾರೆ ಅವತ್ತು. ಸ್ಪೆಷಲಿ ಇದಕ್ಕಂತೂ ನಮ್ಮ ಬೆಂಗಳೂರಲ್ಲಿರೋರಾಗಲಿ ಎಲ್ಲ ದೂರ ಇರೋ ನೆಂಟರು ಎಲ್ಲ ಹೋಗ್ತಾರೆ. ಆಲ್ಮೋಸ್ಟ್ ಅಲ್ಲೂ ತುಂಬ ಜನ ಹೋಗ್ತಾರೆ. ಈ ಜಾತ್ರೆ ಕಟ್ಟು ಜಾತ್ರೆ ಅಂತ ಹೇಳ್ತಾರೆ, ತುಂಬ ಫೇಮಸ್ಸು. ಈ ವರ್ಷ ಅಂತೂ ತುಂಬ ರಶ್ ಇತ್ತು. ನಮಗೆ ಚಿಕ್ಕವಾಗದಂತೂ ಕಳಿಸ್ತಾನೇ ಇರಲಿಲ್ಲ. ಏನಕ್ಕೆ ಅಂತಂದರೆ ಚಿಕ್ಕ ಮಕ್ಕಳೆಲ್ಲ ಹೆಂಗೆ ಹೋಗೋದು ಅಂದ್ಬಿಟ್ಟು ನಾವು ಚಿಕ್ಕವಾಗಿರ್ಕೊಂಡು ಹೋಗ್ತಾ ಇರಲಿಲ್ಲ. ಇಲ್ಲಿ ಯಾವುದೋ ಒಂದು ಹುಡುಗಿ ಪಾಪತ್ತು ನಮ್ಮ ಮಕ್ಳು ನಿಂತ್ಕೊಂಡಿದ್ರೆ ಬಾ ಕುತ್ಕೋ ಅಂತ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ಸೊ ಅಲ್ಲಂತೂ ಮನೆ ಏನಿರಲ್ಲ, ದೇವಸ್ಥಾನ ಮಾತ್ರ ಇರುತ್ತೆ. ಮತ್ತು ಅಲ್ಲಿಂದ ಸುತ್ತಮುತ್ತ 2-3 ಕಿಲೋಮೀಟರ್ ಕಾಡು ಥರ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಭಯದಿಂದ ಸ್ವಲ್ಪ ಸೇಫಾಗಿ ಮಕ್ಕಳನ್ನೆಲ್ಲ ನೋಡ್ಕೋಬೇಕಲ್ಲಿ. ಸೊ ಅದಕ್ಕೆ ನಾವು ಕೈ ಬಿಡ್ದಿರ ಇಟ್ಕೊಂಡೇ ನೋಡ್ಕೊತಾ ಇದ್ವಿ. ಅದಕ್ಕೋಸ್ಕರ ನಾನು ಜಾಸ್ತಿ ಎಲ್ಲ ವಿಡಿಯೋ ಫುಲ್ಲು ಜಾತ್ರೆ ಎಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. మావాళ్ళు మాట్లాడద్దు దుండు ಜೆಸ್ಸಿ ಮೇಡಮ್, ಹನಿ ಮೇಡಮ್, ಹಾಯ್ ಹೇಳಿ. ಹಾಯ್ ಹೇಳಿ ಜೆಸ್ಸಿ. ಹಾಯ್ ಬೌನ, ಹಾಯ್ ಹೇಳಿ ಬೌನ. ಹಾಯ್. ನೌ ಇಟ್ಸ್ ವಾಸ್ ಸ್ಟಾರ್ಟೆಡ್. హ్యాపీ. జెస్సీ నీకే కావాలా అదే పూజ చేసే బొమ్మలు? ಅಲ್ವಾ ನನ್ನ ತಂಗಿ ನಮ್ಮ ಮಕ್ಕಳ ಜೊತೆ ಮೂರು ಜನ ಕೂತ್ಕೊಂಡು ಆಟ ಆಡ್ತಾವೆ. ಸೊ ಜಾತ್ರೆ ಮುಗೀತು. ಜಾತ್ರೆ ಮಾರನೇ ದಿನ ಆಟ ಆಡ್ತಾರೆ. ಅದನ್ನು ನಾನು ವಿಡಿಯೋ ಮಾಡ್ತಾ ಕೂತಿದ್ದೆ. ನನ್ನ ಮಗ ಅಂತೂ ಊರಿಗೆ ಬಂದ್ಬಿಟ್ರೆ ಬಿಸಿ ನೀರೇ ಸ್ನಾನ ಮಾಡಲ್ಲ ಅಂತಾನೆ. ಸಮ್ಮರ್ ಹಾಲಿಡೇಸ್ ಬಂತಂದರೆ ಅವ್ನಿಗೆ ಬರೀ ತಣ್ಣೀರು. ಇಲ್ಲಂತೂ 1 hour ಆದರೂ 2 hour ಆದರೂ ಬಾರಪ್ಪ ಅಂತಂದ್ರೂ ಬರೋದಿಲ್ಲ. ಮೈ ಬಿಟ್ಕೊಂಡು ಆಟ ಆಡ್ಕೊಂಡು ಸ್ನಾನ ಮಾಡ್ಕೊಂಡಿರ್ತಾನೆ ಎಷ್ಟೊತ್ತ
ಆದ್ರೂ ಬರೀ ನೋಡಿ ಹಂಗೆ ಸ್ನಾನ ಮಾಡ್ತಾಳೆ. ಆ ಊರಿಂದ ಬರ್ಬೇಕಾದ್ರೆ ಯಾರಾದರೂ ನಾನಂತೂ ವೀಕ್ ಡೇಸಲ್ಲಿ ಆಫೀಸಿಗೆ ಬರೋದು, ವೀಕೆಂಡ್ ಬರೋರಿಂದ ಇಲ್ಲಾಂದ್ರೆ ವೀಕೆಂಡ್ ಆದ ತಕ್ಷಣ ಮತ್ತೆ ಊರಿಗೆ ಹೋಗೋದು. ಅದೇ ಕೆಲಸ ನನಗೆ, ಯಾಕಂದರೆ ಮಕ್ಕಳೆಲ್ಲ ಇರ್ತಾರಲ್ವ ಅದಕ್ಕೆ. ಈಗ ನಾನು ನಮ್ಮ ಹಸ್ಬೆಂಡು ವಾಪಸ್ ಬರ್ತಾ ಇದ್ದೀವಿ. ಕಡೆ ಇಟ್ಕೊಂಡು ಟೀ ಕುಡ್ಕೊಂಡು ಹೋದ್ವಿ. ನಾವು ಇಬ್ಬರೇ ಹೋಗೋದು ತುಂಬಾ ಕಮ್ಮಿ. ಮಕ್ಕಳಾದರೂ ಇರ್ತಾರೆ, ಬೇರೆ ಯಾರಾದರೂ ಫ್ಯಾಮಿಲಿ ಅವರಾದರೂ ಇರ್ತಾರೆ, ಯಾರಾದರೂ ಪರಿಚಯದವರು ಇರ್ತಾರೆ. ಮತ್ತೆ ತುಂಬ ದಿನ ಆದಮೇಲೆ, ತುಂಬ ದಿನ ಅಂತಲ್ಲ, ತುಂಬ ವರ್ಷ ಆದಮೇಲೆ ನಾವಿಬ್ಬರ ಜೊತೆ ಇಬ್ಬರೇ ಹೋಗ್ತಾ ಇರೋದು ಡ್ರೈವಿಂಗ್, ಹೊರಗಡೆ ಡ್ರೈವಿಂಗ್ ಹೋಗ್ತಾ ಇರೋದು. ಸೊ ಮಧ್ಯದಲ್ಲಿ ಒಂದು ಕಡೆ ನಿಲ್ಲಿಸ್ಬಿಟ್ಟು ಟೀ ಕುಡ್ಕೊಂಡು ಅವ್ರು ನಿದ್ದೆ ಬರ್ದ ಥರ ಇತ್ತು. ಸೊ ಮಾರ್ನಿಂಗ್ ಒಂದು 3 o'clock ಹಂಗೆ ಹೋಗ್ಬಿಟ್ವಿ. ಸೊ ಅವ್ರಿಗೆ ಟೀ ಕುಡ್ಬೇಕಂತು ಒಂದು ಕಡೆ ಟೀ ಕುಡ್ಕೊಂಡು, ನನಗೂ ಟೀ ತಂದು ಕೊಟ್ಟರು, ಕುಡಿತಾ ಇದ್ದೀನಿ. ಅವ್ರು ಅಲ್ಲೇ ಟೀ ಕುಡಿಯೋಕ್ಕೆ ಹೋಗಿದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವಾಗ ಹುಣಸೆ ಚಿಗುರು ಕಿತ್ಕೊಳಕ್ಕೆ ಬಂದಿದ್ದೀನಿ. ಈ ಸಾಂಬಾರು ತುಂಬ ಇಷ್ಟ ನನಗೆ. ಯಾರ್ಯಾರು ನಾನು ಆಲ್ರೆಡಿ ಹೇಳ್ದಂಗೆ ವೀಕ್ ಡೇಸಲ್ಲಿ ಮತ್ತೆ ಆಫೀಸಿಗೆ ಬಂದು ವೀಕೆಂಡ್ಸಲ್ಲಿ ಮತ್ತೆ ಊರಿಗೆ ಹೋಗ್ತಿದ್ದೆ. ಸೊ ಪ್ರತಿ ವೀಕೆಂಡ್ ಹೋಗ್ತಾ ಇದ್ದೆ. ಅಲ್ಲೇ ಮಕ್ಕಳಿದ್ರು ಎಲ್ಲ ಅಲ್ಲೇ ಇದ್ರಲ್ವ ಅದಕ್ಕೆ. ನನಗೆ ಬೇಕಂತ ಸೊ ಹಂಗೆ ನಮ್ಮ ಕಡೆ ಹುಣಸೆ ಚಿಗುರು ಸಾಂಬಾರು ಸಮ್ಮರ್ ಅಂದರೆ ಫೇಮಸ್. ನನಗಂತೂ ತುಂಬ ಇಷ್ಟ. ಇದರಲ್ಲಿ ನಾನು ಚಿತ್ರಾನ್ನ ಮಾಡ್ತೀನಿ, ಮತ್ತು ಪಪ್ಪು ಮಾಡ್ತೀನಿ, ಚಟ್ನಿ ಮಾಡ್ತೀನಿ, ಈ ಥರ ತುಂಬ ವೆರೈಟೀಸ್ ಮಾಡ್ತೀವಿ. ನನಗಂತೂ ತುಂಬ ಇಷ್ಟ. ಸೊ ಅದನ್ನು ಕಿತ್ಕೊಳಕ್ಕೆ ಬಂದಿದ್ದೀವಿ. ನಾವು ಇದನ್ನು ತಗೊಂಡು ಹೋಗ್ಬಿಟ್ಟು ಒಂದು ವೀಕ್ ಹಂಗೆ ಫ್ರೀಸರಲ್ಲಿ ಇಟ್ಕೊಂಡು ಸ್ಟೋರು ಮಾಡ್ಕೊತೀವಿ. ಅದೇ ಮಕ್ಕಳೆಲ್ಲ ಊರಲ್ಲಿ ಆಟ ಆಡ್ಕೊತವ್ರೆ. ಹಾಂ. ಸೊ ಊರಿಗೆ ಬಂದರೆ ಅವ್ರಿಗೂ ಅಷ್ಟೇ ಆಟ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಂಡ್ಸು ಹಂಗೆ. ಇದು ನಮ್ಮ ತೋಟದ ಹತ್ರ ಊರಲ್ಲಿ. ಕನ್ನಡನ ಇಂಗ್ಲೀಷಾ? ಕನ್ನಡ. ಮಾಮಿಲ್ದನಾ? ಇದೇನು చెప్పద్దు. హాయ్ గైస్, వెల్కమ్ టు ఛానల్. ఇది ఆన్ చేసిన వాడదే ఇప్పటైతే దిస్ వన్ ఈస్ tamarind tree. tamarind tree. See guys, see భద్రం వాళ్ళని చూపిస్తాను. bye bye guys. ಸೊ ನಾವಿರೋದು ಬಾರ್ಡ್ರಲ್ಲಿ. ಸೊ ಕನ್ನಡ, ತೆಲುಗು, ಇಂಗ್ಲೀಷ್ ಎಲ್ಲ ಭಾಷೆ